ಎಲ್ಲರಿಗೂ ನಮಸ್ತೆ. ಇಲ್ಲಿ ನೋಡಿ, ನವೋದಯ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫೌಂಡೇಶನ್ ಆದರೆ ಸೈನಿಕ್ ಸ್ಕೂಲ್ ಸಿಲೆಬಸ್ಸು UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಆದ್ದರಿಂದ 5ನೇ ಕ್ಲಾಸ್ ಓದ್ತಾ ಇರೋ ಪ್ರತಿಯೊಂದು ಮಗು ನವೋದಯ ಎಕ್ಸಾಮ್ ಮತ್ತು ಸೈನಿಕ್ ಸ್ಕೂಲ್ ಎಕ್ಸಾಮ್ನ ತಪ್ಪದಂತೆ ಬರೀಬೇಕು. ಇಲ್ಲಿ ನೋಡಿ, ನವೋದಯ ಮ್ಯಾಥ್ಸ್ ಕಂಪ್ಲೀಟ್ ಸಿಲೆಬಸ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿ ನವೋದಯ 50 ಮಾಡೆಲ್ ಕ್ವಶನ್ ಪೇಪರ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಸೈನಿಕ್ ಸ್ಕೂಲ್ ಮ್ಯಾಥ್ಸ್ ಸಿಲೆಬಸ್ ಕಂಪ್ಲೀಟ್ 25 ಚಾಪ್ಟರ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಯಾವ್ಯಾವ ಯೂಟ್ಯೂಬಲ್ಲಿ ಪಾಠ ಮಾಡಿದ್ದೀನಿ ಪ್ರತಿಯೊಂದು ನೋಟ್ಸ್ನ PDF ಅಲ್ಲಿ ಕನ್ವರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ಸೈನಿಕ್ ಸ್ಕೂಲ್ ಸಿಲೆಬಸ್ಸಲ್ಲಿ ಟೋಟಲ್ ಆಗಿ 4 ಟಾಪಿಕ್ಸ್ ಇದೆ. ಒಂದು ಮ್ಯಾಥ್ಸು, ಸೆಕೆಂಡ್ ಒಂದು ಇಂಟೆಲಿಜೆನ್ಸು, ಮೂರನೇದು ಜನರಲ್ ನಾಲೆಜು, ನಾಲ್ಕನೇದು ಲ್ಯಾಂಗ್ವೇಜು. ಮ್ಯಾಥ್ಸ್ ಕಂಪ್ಲೀಟ್ ಸಿಲೆಬಸ್ಸು ಆಲ್ರೆಡಿ ಪಾಠ ಮಾಡಿದ್ದೀನಿ. ಸೆಕೆಂಡ್ ಒಂದು ಇಂಟೆಲಿಜೆನ್ಸ್ನ ಈ ಪ್ಲೇ ಲಿಸ್ಟಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಈಗ ಸೆಕೆಂಡ್ ಚಾಪ್ಟರ್ ಪಾಠ ಮಾಡ್ತಾ ಇದ್ದೀನಿ. ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸಲ್ಲಿ ಅರೌಂಡ್ 15 ಚಾಪ್ಟರ್ಸ್ ಇದೆ. ಫಸ್ಟ್ ಚಾಪ್ಟರ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಚಾಪ್ಟರ್ ಹೆಸರು ಕೋಡಿಂಗು ಡಿಕೋಡಿಂಗ್, ಕನ್ನಡದಲ್ಲಿ ಸಂಕೇತ ಗುಪ್ತ ಸಂಕೇತ. ಆಯ್ತಾ, ಈ ಚಾಪ್ಟರ್ ಇದೆಯಲ್ಲ ಕೋಡಿಂಗು ಡಿಕೋಡಿಂಗು, ಈ ಚಾಪ್ಟರಲ್ಲಿ 4 ಸಬ್ ಟಾಪಿಕ್ ಇದೆ. ಅದ್ಯಾವುದು ಅಂದರೆ ಲೆಟರ್ ಟು ಲೆಟರ್ ಕೋಡಿಂಗ್, ಸೆಕೆಂಡ್ ಒನ್ನು ಲೆಟರ್ ಟು ನಂಬರ್ ಕೋಡಿಂಗ್, ಥರ್ಡ್ ಒನ್ನು ಡೈರೆಕ್ಟ್ ಲೆಟರ್ ಕೋಡಿಂಗ್, ಫೋರ್ತ್ ಒನ್ನು ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಕೋಡಿಂಗ್ ಅಂತ 4 ಸಬ್ ಟಾಪಿಕ್ ಇದೆ. ಫಸ್ಟ್ ಸಬ್ ಟಾಪಿಕ್ ಲೆಟರ್ ಟು ಲೆಟರ್ ಕೋಡಿಂಗ್, ಇದ್ರ ಮೇಲೆ ಒಂದೆರಡು ವರ್ಕ್ಡ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇದ್ದೀನಿ. ಆಯ್ತಾ, ಫಸ್ಟ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಆಯ್ತಾ, ಈ ರೀತಿ ಒಂದು ಇದು ಕೊಟ್ಟಿದ್ದಾನೆ, ಒಂದು ವರ್ಡ್ ಕೊಟ್ಟಿದ್ದಾನೆ, ಸನ್ ಶೈನ್ ಅಂತ ವರ್ಡ್ ಕೊಟ್ಟಿದ್ದಾನೆ. ಅದ್ರ ಕೋಡಿಂಗು ಅವನೇ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಮೂನ್ ಅಂತ ಕೊಟ್ಟಿದ್ದಾನೆ, ಇದ್ರ ಕೋಡಿಂಗ್ ಲೆಟರ್ನ ಕಂಪ್ಲೀಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ನೋಡಿ ಸನ್ ಸೈನ್ ಇದು ನೋಡಿ ಯಾವುದೋ ಒಂದು ಪ್ಯಾಟರ್ನ್ ಇದೆ. ಏನು ಪ್ಯಾಟರ್ನು ನೋಡಿ, ಆಲ್ಫಾಬೆಟ್ ಅಲ್ಲಿ ಎಸ್ ಆದ್ಮೇಲೆ ಟಿ ಬರುತ್ತೆ, ಎಸ್ ಆದ್ಮೇಲೆ ಟಿ ಬರುತ್ತೆ, ಯು ಆದ್ಮೇಲೆ ವಿ ಬರುತ್ತೆ, ಎನ್ ಆದ್ಮೇಲೆ ಓ, ಎಸ್ ಆದ್ಮೇಲೆ ಟಿ ಬರುತ್ತೆ. ನೆಕ್ಸ್ಟ್ ಲೆಟರ್ ಅಪಿಯರ್ ಆಗ್ತಾ ಐತೆ. ಎಚ್ ಆದ್ಮೇಲೆ ಐ ಬರ್ತಾ ಐತೆ, ಐ ಆದ್ಮೇಲೆ ಜೆ, ಎನ್ ಆದ್ಮೇಲೆ ಓ ಬರ್ತಾ ಐತೆ, ಇ ಆದ್ಮೇಲೆ ಎಫ್ ಬರ್ತಾ ಐತೆ. ನೆಕ್ಸ್ಟ್ ಲೆಟರ್ ಅಪಿಯರ್ ಆಗ್ತಾ ಐತೆ. ಆಯ್ತಾ, ಇದ್ರಲ್ಲೂ ಅಷ್ಟೇ ಸೇಮ್ ಪ್ಯಾಟರ್ನ ಫಾಲೋ ಮಾಡಿ. ಎಮ್ ಆದ್ಮೇಲೆ ಎನ್ ಬರುತ್ತೆ, ಓ ಆದ್ಮೇಲೆ ಪಿ ಬರುತ್ತೆ, ಓ ಆದ್ಮೇಲೆ ಪಿ ಬರುತ್ತೆ, ಪುನಃ ಎನ್ ಆದ್ಮೇಲೆ ಓ ಬರುತ್ತೆ. ಆಯ್ತಾ, ಸೊ ಏನಾಗುತ್ತೆ ನಮಗೆ ಆನ್ಸರ್ NPPO ಬರುತ್ತೆ. ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 1ಗೆ ಆನ್ಸರು ಬಿ. ನೋಡಿ ಸೆಕೆಂಡ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಅಲ್ಲಿ ಲೆಟರ್ ಟು ಲೆಟರ್ ಕೋಡಿಂಗ್, ಅದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ MOUSC ಮೌಸ್, MOUSC ಮೌಸ್ಗೆ ಒಂದು ಕೋಡಿಂಗ್ ಲೆಟರ್ ಕೊಟ್ಟಿದ್ದಾನೆ, PNUFT ಅಂತ ಕೊಟ್ಬಿಟ್ಟು CLOCK ಕ್ಲಾಕ್ಗೆ ಯಾವ ಕೋಡಿಂಗ್ ಲೆಟರ್ ಬರುತ್ತೆ ಅಂತ ಕೇಳಿದ್ದೇನೆ. ಆಯ್ತಾ, ಇದರಲ್ಲಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಪ್ಯಾಟರ್ನ್ ಏನಿದೆ ನೋಡಿ, ಇದರಲ್ಲಿ ಈ ತರ ಇದೆ ಪ್ಯಾಟರ್ನ್. ಎಮ್ಗೆ ಎನ್ ಕೊಟ್ಟಿದ್ದಾನೆ, ಎಮ್ ಆದ್ಮೇಲೆ ಎನ್ ಬಂದಿದೆ, ಇಲ್ಲಿ ಓ ಆದ್ಮೇಲೆ ಈ ಕಡೆ ಪಿ ಬಂದಿದೆ, ಹಿಂಗೆ MNOP. ಆಯ್ತಾ, ಅದಾದ್ಮೇಲೆ ಯು ಮತ್ತೆ ಯು ಡೈರೆಕ್ಟ್ ಕೊಟ್ಟಿದ್ದಾನೆ, ಯುಗೆ ಯುನೇ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆಯ್ತಾ, ನೋಡಿ ಎಸ್ ಆದ್ಮೇಲೆ ಟಿ ಅಂತ ಕೊಟ್ಟಿದ್ದಾನೆ, ಎಸ್ ಆದ್ಮೇಲೆ ಟಿ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇ ಆದ್ಮೇಲೆ ಎಫ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಲೆಟ್ರು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, MN ಆಯ್ತಾ, OP ಲಾಸ್ಟಲ್ಲಿ STEF ಈ ರೀತಿ ಕೊಟ್ಟಿದ್ದಾನೆ. ಸೆಂಟರ್ ಸೇಮ್ ಇದೆ. ಆಯ್ತಾ, ಇದಕ್ಕೂ ಅದೇ ರೀತಿ ಮಾಡಿ. ಆಯ್ತಾ, ಸಿ ಆದ್ಮೇಲೆ ಡಯಾಗನಲ್ಲಿ ಡಿ ಬರುತ್ತೆ. ಆಯ್ತಾ, ಎಲ್ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಏನು ಬರುತ್ತೆ? ಎಂ ಬರುತ್ತೆ, CDLM. ಆಯ್ತಾ, ಓಗೆ ಓನೇ ಬರ್ಕೋಬೇಕು ನೀವು, ಓಗೆ ಓನೇ ಬರ್ಕೊಳ್ಳಿ. ಆಯ್ತಾ, ಸಿಗೆ ಏನು ಬರ್ಕೊಳ್ಳಿ? ಸಿಗೆ ಎಲ್ಲಿ ಡಿ ಬರ್ಕೊಳ್ಳಿ. ಆಯ್ತಾ, ಕೆಗೆ ನೆಕ್ಸ್ಟು ಎಲ್ ಬರ್ಕೊಳ್ಳಿ, ಸಿಗೆ ಡಿ ಬರ್ಕೊಳ್ಳಿ, ಕೆ ಆದಮೇಲೆ ನೆಕ್ಸ್ಟ್ ಲೆಟ್ರು ಎಲ್ ಬರ್ಕೊಳ್ಳಿ. ಆಯ್ತಾ, ಆನ್ಸರ್ ಏನು ಬರುತ್ತೆ? MDOLD ಅಂತ ಬರುತ್ತೆ. ಆಯ್ತಾ, ಕ್ವಶನ್ ನಂಬರ್ 2ಗೆ ಆನ್ಸರ್ ಏನು ಬರುತ್ತೆ? ಕ್ವಶನ್ ನಂಬರ್ 2ಗೆ ಆನ್ಸರು ಎ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಲೆಟರ್ ಟು ನಂಬರ್ ಕೋಡಿಂಗ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಲೆಟರ್ ಟು ನಂಬರ್ ಕೋಡಿಂಗ್, ಇದ್ರ ಮೇಲೆ ಒಂದೆರಡು ವರ್ಕ್ಡ್ ಎಕ್ಸಾಂಪಲ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 3ಅಲ್ಲಿ ಲೆಟರ್ ಟು ನಂಬರ್ ಕೋಡಿಂಗ್, ಇದ್ರ ಮೇಲೆ ಒಂದೆರಡು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಲೆಟರ್ ಟು ನಂಬರ್ ಅಂದರೆ ಲೆಟರ್ಸ್ ಇರುತ್ತೆ, ನಂಬರು ಇರುತ್ತೆ. ಆಯ್ತಾ, ಲೆಟರ್ಸ್ ಇರುತ್ತೆ, ನಂಬರು ಇರುತ್ತೆ. ಆಯ್ತಾ, ಇದ್ರ ಮೇಲೆ ಒಂದೆರಡು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ, ಅವ್ನು ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ಕ್ವಶನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ MAN ಮ್ಯಾನ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು 13, 1, 14 ಅಂತ ನಂಬರ್ ಕೊಟ್ಟಿದ್ದಾನೆ. ಆಯ್ತಾ, ನಂಬರಿಂಗ್ ಮಾಡಿದ್ದಾನೆ, ಮಧ್ಯ ಐಫಾನ್ ಸೈನ್ ಇದೆ ಹಿಂಗೆ.
ಎಮ್ಗೆ 13 ಅಂತೆ, ಎಗೆ 1 ಅಂತೆ, ಎನ್ಗೆ 14 ಅಂತೆ. ಆಯ್ತಾ ನೋಡಿ, ಎಮ್ಗೆ 13 ಅಂತೆ, ಇಲ್ಲಿದೆ ನೋಡಿ, ಸರಿ ಇದೆ ನಾವು ಬರ್ಕೊಂಡಿರೋದು. ಎಮ್ಗೆ 13, ಎಗೆ 1, ಸರಿ ಇದೆ ಇದು. ಎಗೆ 1 ಇದೆ, ಎನ್ಗೆ 14, ಎನ್ಗೆ 14 ಇದೆ. ಆಯ್ತಾ, ಸೇಮ್ ಆಲ್ಫಾಬೆಟ್ ನಂಬರಿಂಗ್ ಮಾಡಿದ್ದಾನೆ, ಅದ್ರ ಪ್ರಕಾರನೇ ಕೊಟ್ಟಿದ್ದಾನೆ. ಟಿಗೆ ಏನಾಗುತ್ತೆ, ಟಿಗೆ 20 ಆಗುತ್ತೆ, 20. ಐಗೆ ಏನಾಗುತ್ತೆ, ಐಯಲ್ಲಿದೆ, ಐಗೆ 9 ಬರುತ್ತೆ. ನೆಕ್ಸ್ಟ್ ಎಮ್ಗೆ ಎಮ್ ಬರುತ್ತೆ, ಎಮ್ಗೆ ಇನ್ನೊಂದು ಸಲ ಎಮ್ಗೆ 13 ಬರುತ್ತೆ. ಈಗೇನು ಬರುತ್ತೆ, ಈಗೆ 5 ಬರುತ್ತೆ. ಆಯಿತಾ, ತುಂಬ ಸಿಂಪಲ್ ಆಗಿದೆ. ಈಗೆ 5 ಬರುತ್ತೆ, ಮಧ್ಯ ಐಫನ್ ಸೈನ್ ಹಾಕಿ. 29, 13, 5. ಆಯಿತಾ, ಆನ್ಸರ್ ಏನು ಬರುತ್ತೆ, ಆನ್ಸರ್ ಎ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಷ್ಟೇ, ಲೆಟರ್ ಟು ನಂಬರ್ ಕೋಡಿಂಗ್. ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ನೋಡಿ. ಲೆಟರ್ ಟು ನಂಬರ್ ಕೋಡಿಂಗ್, ಲೆಟರು ಇದೆ, ನಂಬರು ಇದೆ. ಆಯ್ತಾ, ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಅವ್ನು ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ಕ್ವಶನ್ ನಂಬರ್ 4ಅಲ್ಲಿ NOPE ನೋಪ್ ಅಂದರೆ 50 ಅಂತ ಕೋಡಿಂಗ್ ಮಾಡಿದ್ದಾನೆ. NOPE ನೋಪ್ ಅಂದರೆ 50 ಅಂತ ಕೋಡಿಂಗ್ ಮಾಡಿಬಿಟ್ಟು LAP ಲ್ಯಾಪ್ ಅಂದರೆ ಅದ್ರದ್ದು ಆನ್ಸರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ. ಆಯಿತಾ ನೋಡಿ, ಎನ್ ಅಂದರೆ ಏನು, ಎನ್ ಅಂದರೆ 14. ಆಯಿತಾ, 14 ಬರ್ಕೊಳ್ಳಿ. ಓ ಅಂದರೆ ಏನು, ಓ ಅಂದರೆ 15, 15 ಬರ್ಕೊಳ್ಳಿ. ಪಿ ಅಂದರೆ ಏನು, ಪಿ ಅಂದರೆ 16, 16. ಇ ಅಂದರೆ ಏನು, ಇ ಅಂದರೆ 5 ಬರ್ಕೊಳ್ಳಿ. ಆಯಿತಾ, ಇದನ್ನು ಆ್ಯಡ್ ಮಾಡಿ, 14 + 15 + 16 ಆ್ಯಡ್ ಮಾಡಿ, ನಮಗೆ 50 ಬರುತ್ತೆ. ಆಯಿತಾ, 14 + 15 + 16 ಮಾಡಿ, 16 + 5 ಮಾಡಿ, ನಮಗೆ 15 ಬರುತ್ತೆ. ಆಯಿತಾ, ಸೇಮ್ ಅದೇ ರೀತಿ ಎಲ್ ಅಂದರೆ ಏನು, ಎಲ್ ಅಂದರೆ 12, 12 ನೀಟಾಗಿ ಬರ್ಕೋತೀನಿ. 12 ಪ್ಲಸ್ ಎ ಅಂದರೆ ಏನು, ಎ ಅಂದರೆ 1. ಪಿ ಅಂದ್ರೇನು, ಪಿ ಅಂದರೆ 16, 16 ಆ್ಯಡ್ ಮಾಡಿ, ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 29 ಬರುತ್ತೆ. ಆಯಿತಾ, ಆನ್ಸರು 29 ಬರುತ್ತೆ. ಆಯಿತಾ, LAP ಲ್ಯಾಪ್ ಅಂದರೆ ಅದ್ರ ಕೋಡಿಂಗು 29 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 4ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ನೆಕ್ಸ್ಟ್ ಸಬ್ ಟಾಪಿಕ್ ಹೆಸರು ಏನಂದರೆ ಡೈರೆಕ್ಟ್ ಲೆಟರ್ ಕೋಡಿಂಗ್. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಆಯಿತಾ, ಡೈರೆಕ್ಟ್ ಲೆಟರ್ ಕೋಡಿಂಗ್. ಇದ್ರ ಮೇಲೆ ಒಂದೆರಡು ಎಕ್ಸಾಂಪಲ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಡೈರೆಕ್ಟ್ ಲೆಟರ್ ಕೋಡಿಂಗ್, ಇದ್ರ ಮೇಲೆ ಒಂದೆರಡು ಲೆಕ್ಕ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 5 ಫಸ್ಟ್ ಪ್ರಾಬ್ಲಮು. ಆಯಿತಾ, ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಈ ರೀತಿ ಗ್ರಾಸ್ಪ್ ಅಂತ ಕೊಟ್ಟಿದ್ದಾನೆ. ಗ್ರಾಸ್ಪ್ ಅಂತ ಕೊಟ್ಬಿಟ್ಟು ಅದಕ್ಕೆ ಕೋಡಿಂಗ್ ಲೆಟ್ರ್ ಕೊಟ್ಟಿದ್ದಾನೆ. ಆಯಿತಾ, ಇಲ್ಲಿ ಬ್ರೌನ್ ಅಂತ ಕೊಟ್ಬಿಟ್ಟು ಅದಕ್ಕೆ ಕೋಡಿಂಗ್ ಲೆಟ್ರ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇಲ್ಲಿ ಸ್ಪ್ಯಾರೋ ಅಂತ ಕೊಟ್ಟಿದ್ದಾನೆ. ಸ್ಪ್ಯಾರೋಗೆ ಕೋಡಿಂಗ್ ಲೆಟ್ರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಇಲ್ಲಿ ನೋಡಿ, ತುಂಬ ಸಿಂಪಲ್ ಆಗಿದೆ ನೋಡಿ. ಎಸ್ ಕೆ ಏನು ಬರೀತೀರಾ, ಇಲ್ಲಿ ನೋಡಿ, ಎಸ್ ಕೆ ಇಲ್ಲಿದೆ, ಎಸ್ ಕೆ ಪಿ ಅಂತ ಬರ್ಕೊಳ್ಳಿ, ಎಸ್ ಕೆ ಪಿ ಅಂತ ಬರ್ಕೊಳ್ಳಿ. ಎಸ್ ಕೆ ಪಿ ಅಂತ ಕೊಟ್ಟಿದ್ದಾರೆ. ಆಯಿತಾ, ನೆಕ್ಸ್ಟ್ ಪಿಗೆ ಏನಂತ ಬರೀತೀರಾ, ಪಿ ಎಲ್ಲಿದೆ, ಇಲ್ಲೇ ಇದೆ ನೋಡಿ. ಪಿಗೆ ಕ್ಯೂ ಅಂತ ಬರ್ಕೊಳ್ಳಿ, ಪಿಗೆ ಕ್ಯೂ ಅಂತ ಬರ್ಕೊಳ್ಳಿ, ಪಿಗೆ ಕ್ಯೂ ಅಂತ ಬರ್ಕೊಳ್ಳಿ. ಎಗೆ ಏನು ಬರೀತೀರಾ, ಎಗೆ ಇಲ್ಲಿ ನೋಡಿ, ಎ ಇಲ್ಲಿದೆ, ಎಗೆ ಏನಂತ ಬರೀತೀರಾ, ಓ ಅಂತ ಬರ್ಕೊಳ್ಳಿ, ಎಗೆ ಓ ಅಂತ ಬರ್ಕೊಳ್ಳಿ. ಆಯಿತಾ, ಆರ್ಗೆ ಏನು ಬರ್ಕೋತೀರಾ, ಆರ್ಗೆ ಇಲ್ಲೇ ಇದೆ, ಆರ್ಗೆ ಎನ್ ಅಂತ ಬರ್ಕೊಳ್ಳಿ, ಆರ್ಗೆ ಎನ್ ಅಂತ ಬರ್ಕೊಳ್ಳಿ. ಪುನಃ ಆರ್ಗೆ ಎನ್ ಅಂತ ಬರ್ಕೊಳ್ಳಿ. ಪುನಃ ಓಗೆ, ಓಗೆ ಓಗೆ ಎಸ್ ಅಂತ ಬರ್ಕೊಳ್ಳಿ, ಓಗೆ ಎಸ್ ಅಂತ ಬರ್ಕೊಳ್ಳಿ. ಯಾವಾಗಲೂ ಬರ್ಕೋಬೇಕಾದ್ರೆ ಮೇಲ್ಗಡೆ ಲೆಟರ್ಗೆ ಏನು ಕೋಡಿಂಗ್ ಕೊಟ್ಟಿದ್ರೆ ಅದನ್ನು ಬರ್ಕೋಬೇಕು. ಆಯಿತಾ, ಮೇಲ್ಗಡೆ ಲೆಟರ್ಗೆ ಏನು ಕೋಡಿಂಗ್ ಕೊಟ್ಟಿದ್ರೆ ಅದನ್ನು ಬರ್ಕೋಬೇಕು. ಆಯಿತಾ, ಇಲ್ಲಿ ನೋಡಿ, ಓಗೆ ಎಸ್ ಅಂತ ಕೊಟ್ಟಿದ್ರೆ ಓಗೆ ಎಸ್ ಅಂತ ಬರ್ಕೊಳ್ಳಿ. ಪುನಃ ಈಗ ಉಲ್ಟಾ ಬರ್ಕೋಬಾರ್ದು, ಓಗೆ ಎ ಅಂತ ಉಲ್ಟಾ ಬರಿಬಾರ್ದು. ಆಯಿತಾ, ಇದಕ್ಕೆ ಇದು ಕೋಡಿಂಗು. ಆಯಿತಾ, ಈ ಲೆಟರ್ಸ್ಗೆ ಇದು ಕೋಡಿಂಗು. ಆದ್ದರಿಂದ ಮೇಲ್ಗಡೆ ಏನು ಲೆಟ್ರ್ ಕೊಟ್ಟಿದ್ರೆ ಅದಕ್ಕೆ ಕೋಡಿಂಗ್ ಲೆಟ್ರ್ ಮಾತ್ರ ಬರ್ಕೋಬೇಕು. ಆಯಿತಾ, ನೆಕ್ಸ್ಟ್ ಡಬ್ಲ್ಯೂಗೆ, ಡಬ್ಲ್ಯೂಗೆ ಏನಿದೆ, ಟಿ ಇದೆ. ಆಯಿತಾ, ಸ್ಪ್ಯಾರೋ ಅಂದರೆ ಸ್ಪ್ಯಾರೋಗೆ ಇದು ಕೋಡಿಂಗ್ ಲೆಟ್ರ್. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 5ಗೆ ಆನ್ಸರು ಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಷ್ಟೇ, ಡೈರೆಕ್ಟ್ ಲೆಟರ್ ಕೋಡಿಂಗ್. ಇದ್ರ ಕೆಳಗಡೆನೆ ಬರುತ್ತೆ. ಆಯಿತಾ, ಇದ್ರಲ್ಲಿ ನೋಡಿ ನಂಬರ್ ಕೊಟ್ಟಿದ್ದಾನೆ, ಲೆಟರು ನಂಬರ್ ಕೊಟ್ಟಿದ್ದಾನೆ, ಲೆಟರು ನಂಬರ್ ಕೊಟ್ಟಿದ್ದಾನೆ. ಆಯಿತಾ ನೋಡಿ, ಡೆಲ್ಲಿಗೆ ಈ ನಂಬರ್ ಕೊಟ್ಟಿದ್ದಾನೆ, ಕಲ್ಕತ್ತಾಗೆ ಈ ನಂಬರ್ ಕೊಟ್ಬಿಟ್ಟು ಕ್ಯಾಲಿಕಟ್ಗೆ ಯಾವ ನಂಬರ್ ಬರಬೇಕು ಅಂತ ಕೇಳಿದ್ದಾನೆ. ಆಯಿತಾ ನೋಡಿ, ಡೈರೆಕ್ಟಾಗಿ ಸಿಗೆ ಏನು ಬರಬೇಕು, ಸಿಗೆ 8,
ಆಯಿತಾ. C8 ಎಗೆ ಏನು ಬರಬೇಕು, ಎಗೆ 2, ನೆಕ್ಸ್ಟು ಎಲ್ಗೆ 5, ಎಲ್ಗೆ 5 ಆಯಿತಾ. ಐ ಎಲ್ಲಿದೆ, ಐ ಇಲ್ಲಿದೆ ನೋಡಿ, ಐಗೆ 1 ಬರ್ಕೊಳ್ಳಿ ಆಯಿತಾ. ಪುನಃ ಸಿಗೆ ಏನಿದೆ, ಸಿಗೆ 8, ಸಿಗೆ 8, ಯು ಎಲ್ಲಿದೆ, ಯುಗೆ 9, ಟಿಗೆ ಏನಿದೆ, ಟಿಗೆ 6 ಆಯಿತಾ. ಕ್ಯಾಲಿಕಟ್ಗೆ 8251896 ಬರಬೇಕು. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 6ಗೆ ಆನ್ಸರು ಸಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಕೋಡಿಂಗ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಕೋಡಿಂಗ್ ಆಯಿತಾ. ಇದು 4ನೇ ಸಬ್ ಟಾಪಿಕ್ಕು. ಇದ್ರ ಮೇಲೆ ಒಂದೆರಡು ಲೆಕ್ಕ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 7 ನೋಡಿ, ಕ್ವಶನ್ ನಂಬರ್ 7 ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಕೋಡಿಂಗ್, ಇದ್ರ ಮೇಲೆ ಫಸ್ಟ್ ಪ್ರಾಬ್ಲಮ್ ಆಗಿರುತ್ತೆ ಆಯಿತಾ. ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಅಂದರೆ ಈ ಥರ ಕೊಟ್ಟಿದ್ದಾನೆ, ಕಪ್ ಆಫ್ ಕಾಫಿ ಅಂತ ಕೊಟ್ಬಿಟ್ಟು 3, 2 ಅಂತ ಕೊಟ್ಟಿದ್ದಾನೆ, ಒಂದಕ್ಕೊಂದು ಸಮಾನನೇ ಇರಲ್ಲ ಆಯಿತಾ. ನಾವು ಇಮ್ಯಾಜಿನ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ನೋಡಿ, ಕಪ್ ಆಫ್ ಕಾಫಿ 3, 2, 1 ಅಂತ ಕೊಟ್ಟಿದ್ದಾನೆ ಆಯಿತಾ. ನೆಕ್ಸ್ಟ್ ಕಾಫಿ ಈಸ್ ಬ್ರೌನ್ 4 to 6 ಅಂತ ಕೊಟ್ಟಿದ್ದಾನೆ ಆಯಿತಾ. ನೆಕ್ಸ್ಟ್ ಬೇರ್ಸ್ ಆರ್ ಬ್ರೌನ್ ಅಂತ ಕೊಟ್ಟಿದ್ದಾನೆ 7, 9, 6 ಅಂತ ಕೊಟ್ಬಿಟ್ಟು ಐ ಎಸ್ ಇಸ್ ಅಂದರೆ ಯಾವ ನಂಬರ್ ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇವೆರಡರಲ್ಲಿ ಏನು ಕಾಮನ್ ಆಗಿದೆ, ಈ ಸೆಂಟೆನ್ಸಲ್ಲಿ ಕಾಮನ್ ಆಗಿ ಯಾವುದಿದೆ, ಯಾವ ವರ್ಡ್ ಇದೆ ನೋಡಿ, ಕಾಫಿ ಮತ್ತು ಕಾಫಿ ಕಾಮನ್ ಆಗಿದೆ, ಕಾಫಿ ಮತ್ತು ಕಾಫಿ ಕಾಮನ್ ಆಗಿದೆ ಆಯಿತಾ. ಸೊ ಇಲ್ಲಿ ಯಾವ್ದು ಕಾಮನ್ ಆಗಿದೆ, ಈ ನಂಬರ್ಸಲ್ಲಿ ಯಾವ್ದು ಕಾಮನ್ ಆಗಿದೆ ನೋಡಿ, 2 ಮತ್ತು 2 ಕಾಮನ್ ಆಗಿದೆ, ಹಂಗಂದರೆ ಕಾಫಿ ಅಂತ. ಕಾಫಿ 2, 2 ಕಾಫಿ ಅಂದರೆ 2 ಅಂತ ಅರ್ಥ ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಬಿಯರ್ಸ್ ಆರ್ ಬ್ರೌನ್, ಕಾಫಿ ಈಸ್ ಬ್ರೌನ್. ಈ ಸೆಂಟೆನ್ಸಲ್ಲಿ ಯಾವುದು ಕಾಮನ್ ಆಗಿದೆ, ಈ ಸೆಂಟೆನ್ಸಲ್ಲಿ ಯಾವುದು ಕಾಮನ್ ಆಗಿದೆ ನೋಡಿ, ಬ್ರೌನು ಇವೆರಡು ಕಾಮನ್ ಆಗಿದೆ ಆಯಿತಾ. ಇಲ್ಲಿ ಯಾವ ನಂಬರ್ ಕಾಮನ್ ಆಗಿದೆ ಇವೆರಡರಲ್ಲೂ, 4 to 6, 7, 9, 6 ಇವೆರಡರಲ್ಲೂ 6 ಕಾಮನ್ ಆಗಿದೆ, ಇವೆರಡು ಕಾಮನ್ ಆಗಿದೆ ಆಯಿತಾ. ನೋಡಿ, ಬ್ರೌನ್ ಅಂದ್ರೇನು 6 ಅಂತ, ಈಗ ನೋಡಿ ಈ ಸೆಂಟೆನ್ಸ್ ನೋಡಿ, ನಮಗೆ ಬೇಕಾಗಿರೋದು ISIS ಅಂದರೆ ಏನು ಅಂತ ಆಯಿತಾ. ನೋಡಿ, ಇದು ಮಾರ್ಕ್ ಮಾಡಿದ್ದೀವಿ, ಇದಕ್ಕೆ ಮಾರ್ಕ್ ಮಾಡಿದ್ದೀವಿ ಆಯಿತಾ. ಇದು ಮಾರ್ಕ್ ಆಗಿದೆ, ಇದು ಮಾರ್ಕ್ ಆಗಿದೆ, ಉಳಿದಿರೋದು ISIS ಆಯಿತಾ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಕಾಫಿನೂ ಮಾರ್ಕ್ ಆಗಿದೆ, ಬ್ರೌನು ಮಾರ್ಕ್ ಆಗಿದೆ ಆಯಿತಾ. ಇವೆರಡು ನಂಬರು ಮಾರ್ಕ್ ಆಗಿದೆ, ಉಳಿದಿರೋದು 4 ಮತ್ತು ಈಸ್ ಆಯಿತಾ. ಇಸ್ ಅಂದರೆ ಏನು, ISIS ಅಂದರೆ ನಂಬರ್ 4 ಅಂತ, ಆನ್ಸರ್ ಆಯಿತಾ. ಕ್ವಶನ್ ನಂಬರ್ 7ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 7ಗೆ ಆನ್ಸರು ಸಿ. ಕ್ವಶನ್ ನಂಬರ್ 8 ನೋಡಿ, ಕ್ವಶನ್ ನಂಬರ್ 8 ಅಷ್ಟೇ ಫಿಕ್ಟಿಷಿಯಸ್ ಲ್ಯಾಂಗ್ವೇಜ್ ಕೋಡಿಂಗ್, ಇದರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ ಆಯಿತಾ. ಇದನ್ನು ಅಷ್ಟೇ ನೋಡಿ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಗೆ COMO ಜೋ ಅಂತ ಕೊಟ್ಟಿದ್ದಾನೆ, JO ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಡೂ ಇಟ್ ಫಾಸ್ಟ್ಗೆ ಕೋಡ್ ನೇಮು CHAMOGA ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಶಿ ಡಿಡ್ ಇಟ್ ಇದಕ್ಕೆ GALANOP ಅಂತ ಕೋಡ್ ನೇಮ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಡೂ ಅಂದರೆ ಯಾವ ಕೋಡ್ ಲೆಟ್ರ್ ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಡೂಗೆ ಯಾವ ಕೋಡ್ ಲೆಟ್ರ್ ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ನೋಡಿ, ಇದರಲ್ಲಿ ಈ ಸೆಂಟೆನ್ಸಲ್ಲಿ ಕಾಮನ್ ವರ್ಡ್ ಯಾವುದು, ಈ ಸೆಂಟೆನ್ಸಲ್ಲಿ ಕಾಮನ್ ವರ್ಡ್ ಯಾವುದು, ಫಾಸ್ಟು ಮತ್ತು ಫಾಸ್ಟು ಇವೆರಡು ಕಾಮನ್ ವರ್ಡ್ ಆಯಿತಾ. ಈ ಸೆಂಟೆನ್ಸಲ್ಲಿ ಫಾಸ್ಟ್ ಕಾಮನ್ ವರ್ಡು ಆಯಿತಾ. ನೋಡಿ, ಈ ಕೋಡ್ ಲೆಟ್ರಲ್ಲಿ ಕಾಮನ್ ಯಾವುದಿದೆ, MO ಎರಡು ಕಾಮನ್ ಇದೆ ಆಯಿತಾ. ಇವೆರಡು ಕಾಮನ್ ಇದೆ ಆಯಿತಾ. ನೆಕ್ಸ್ಟ್ ಈ ಸೆಂಟೆನ್ಸ್ ಬನ್ನಿ, ಡೂ ಇಟ್ ಫಾಸ್ಟ್, ಶಿ ಡಿಡ್ ಇಟ್ ಇವೆರಡರಲ್ಲಿ ಕಾಮನ್ ವರ್ಡ್ ಯಾವುದು, ಕಾಮನ್ ವರ್ಡ್ ನೋಡಿ IT ಇಟ್ ಇವೆರಡು ಕಾಮನ್ ವರ್ಡ್ ಆಯಿತಾ. ಅದೇ ರೀತಿ ಕೋಡ್ ಲೆಟ್ರ್ ಇದೆಯಲ್ಲ, ಈ ಕೋಡ್ ಲೆಟ್ರಲ್ಲಿ ಕಾಮನ್ ಲೆಟ್ರ್ ಯಾವುದು, ಇಲ್ಲಿದೆ ನೋಡಿ, GA ಇವೆರಡು ಕಾಮನ್ ಕೋಡ್ ಲೆಟರ್ ಆಯಿತಾ. ಈಗ ನೋಡಿ, ಅವ್ನು ಕೇಳಿರೋ ಡೂ ಇದೆ, ಇವೆರಡು ಆಲ್ರೆಡಿ ಮ್ಯಾಪ್ ಆಗೋಗಿದೆ. ಡೂಗಂದ್ರೇನು, ಡೂ ಅಂದರೆ CHA ಅಂತ ಆಯಿತಾ. ಡೂ ಅಂದರೆ CHA ಅಂತ ಮಾರ್ಕ್ ಮಾಡಿ ಆಯಿತಾ. ಕ್ವಶನ್ ನಂಬರ್ 8ಗೆ ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 8ಗೆ ಆನ್ಸರು ಸಿ.